ಹೆಲೋ ಮಕ್ಕಳೇ, ಅರಿವೆ ಗುರು ಪಾಠದ ಮುಂದಿನ ಭಾಗವನ್ನು ನಾವು ಈಗ ನೋಡೋಣ. ಇಲಿಗಳು ನರಿಯ ಜಾಣತನವನ್ನು ಹೊಗಳಿದವು. ಆಗ ನರಿಯು ಇಲಿಗಳನ್ನು ಕುರಿತು, ರೈತನ ಬಲೆಗೆ ಸಿಕ್ಕಿ ಹಾಕಿಕೊಂಡ ನನ್ನ ಕಂದನನ್ನು ಪಾರು ಮಾಡಲೆಂದು ಬಂದೆ. ಅವಾಗ ಇಲಿಗಳ ನೀ ಎಷ್ಟು ಜಾಣದಿ ನರಿ ಅಂತ ಏನು ಮಾಡ್ತಾವು, ಬಹಳಷ್ಟು ಹೊಗಳ್ತಾವು. ಅವಾಗ ನರಿ ಪಾಪ ದುಃಖದಿಂದ ಏನು ಹೇಳ್ತೈತಿ, ನಾ ಇಲ್ಲಾದ್ರ ನನ್ನ ಮರಿಯನ್ನು ಏನು ಮಾಡಕ್ಕೆ ಬಂದಿದ್ನು, ಬಿಡ್ಸಾಕ್ ಬಂದಿದ್ನು. ಆದರೆ ಏನಾಯಿತು, ರೈತನ ಉಪಾಯದಿಂದ ನಾ ಏನಾದ್ನು ಈ ರೀತಿಯಾಗಿರುವ ಬಲೆಯಲ್ಲಿ ಸಿಕ್ಕಿಬಿದ್ನು ಅಂತ ನರಿ ಇಲ್ಲಾದ್ರೆ ಏನು ಮಾಡ್ತೈತಿ, ದುಃಖದಿಂದ ಇಲಿಗಳಿಗೆ ಹೇಳ್ತೈತಿ. ಅವಾಗ ಆದರೆ ಕೋಳಿಯ ಆಸೆಯಿಂದ ನಾನು ಈ ಬಲೆಗೆ ಸಿಕ್ಕಿ ಹಾಕಿಕೊಂಡೆ. ನನ್ನ ಕಂದನನ್ನು ಬಿಡ್ಸಾಕ್ ಹೋಗಿ ಅಲ್ಲಿ ಕೋಳಿಗಳು ಕಾಣಿಸಿದ್ವು. ನನಗೆ ಹಸುವಾಗಿತ್ತು. ಅದಕ್ಕೆ ನಾ ಏನು ಮಾಡಿದ್ನು, ಆ ಕೋಳಿಗಳನ್ನು ತಿನ್ನಾಕ ಹೋಗಿ ನಾ ಈ ಬಲೆಯೊಳಗೆ ಸಿಕ್ಕಿ ಹಾಕಿಕೊಂಡೆ ಅಂತ ಹೇಳ್ತಿದ್ದೆ. ನೀವು ನನಗೆ ಉಪಕಾರ ಮಾಡಿದಿರಿ, ಆದರೆ ನನ್ನ ಕಂದ ಮಾತ್ರ ಸಿಗಲಿಲ್ಲ. ನೀವು ನೀವು ಇಲಿಗಳನ್ನು ನನ್ನ ಬಲೆಯಿಂದ ಬಿಡಿಸಿದ್ರಿ, ಆದರೆ ನನ್ನ ನರಿಯ ಮರಿ ಸಿಕ್ಕಿಕೊಂಡಿತ್ಲ, ಆ ಕಂದ ನನ್ನ ಕಂದ ಸಿಗಲಿಲ್ಲ ಅಂತ ಏನು ಮಾಡ್ತೈತಿ, ದುಃಖದಿಂದ ಹೇಳ್ಕೊಳ್ತೈತಿ. ಆಗ ಇಲಿಗಳು ರೈತ ಬಚ್ಚಿಟ್ಟಿದ್ದ ನರಿಯ ಮರಿಯನ್ನು ತಾಯಿ ನರಿಗೆ ತೋರಿಸಿದವು. ಅವಾಗ ಈ ಇಲಿಗಳು ಏನು ಮಾಡ್ತಾವಂದ್ರೆ ನರಿಗೆ ಸಹಾಯ ಮಾಡ್ತಾವೆ. ಅಲ್ಲಿ ನಿನ್ನ ಮರಿಯನ್ನು ಬಚ್ಚಿಟ್ಟಿದನು, ನಿನ್ನ ಮರಿಯನ್ನು ನಾ ಏನು ಮಾಡ್ತೇನೆ ತೋರಿಸ್ತೇವಂತ ಹೇಳಿ ಆ ತಾಯಿ ನರಿಗೆ ಏನು ಮಾಡ್ತಾವಂದ್ರೆ ತನ್ನ ಮರಿಯನ್ನು ತೋರಿಸ್ತಾವು. ಯಾವ ತೋರಿಸ್ತಾವಂದ್ರೆ ಇಲಿಗಳು ಏನು ಮಾಡ್ತಾವಂದ್ರೆ ನರಿಗೆ ಸಹಾಯ ಮಾಡ್ತಾವು. ತನ್ನ ಮರಿಯನ್ನು ನೋಡಿ ತಾಯಿ ನರಿಗೆ ಆನಂದವಾಯಿತು. ಅವಾಗ ಏನಾಗ್ತೈತಿ, ಆ ನರಿಗೆ ತನ್ನ ಮರಿಯನ್ನು ನೋಡಿ ಬಹಳಷ್ಟು ಖುಷಿ ಆಗ್ತೈತಿ. ನನ್ನ ಮರಿ ಇನ್ನೂ ಬದುಕೈತಿ, ನನ್ನ ತೋರಿಸಿದ ನಂತರ ಅದಕ್ಕೆ ಬಹಳಷ್ಟು ಆನಂದವಾಗಿ ಖುಷಿ ಆಗ್ತೈತಿ. ಅವು ಮತ್ತೊಮ್ಮೆ ಇಲಿಗಳಿಗೆ ಧನ್ಯವಾದ ಹೇಳಿದವು. ಸಂತೋಷದಿಂದ ಕಾಡಿನತ್ತ ಓಡಿ ಹೋದವು. ತನ್ನ ಮರಿಯನ್ನು ಬಿಡಿಸ್ಕೊಂಡ ಏನು ಮಾಡ್ತೈತಿ ಅಂದ್ರೆ, ತನ್ನ ಮರಿಯನ್ನು ಕರ್ಕೊಂಡ ಅವು ಎಲ್ಲಿಂದ ಬಂದಿರ್ತಾವಲ್ಲ, ಕಾಡಿನಿಂದ ಬಂದಿರ್ತಾವ ಆಹಾರವನ್ನು ಹುಡ್ಕೊಂತ. ಅಲ್ಲಿ ಏನು ಮಾಡ್ತಾವಂದ್ರೆ ಇಲಿಗಳಿಗೆಲ್ಲ ಧನ್ಯವಾದವನ್ನು ತಿಳಿಸಿ ಏನು ಮಾಡ್ತಾವೆ, ಇಲಿಗಳಿಗೆ ಥ್ಯಾಂಕ್ಸ್ ಹೇಳಿ ಧನ್ಯವಾದವನ್ನು ತಿಳಿಸಿ ಏನು ಮಾಡ್ತಾವಂದ್ರೆ ತನ್ನ ಮರಿಯನ್ನು ಕರ್ಕೊಂಡ ಕಾಡಿನತ್ತ ಓಡಿ ಹೋಗ್ತಾವು. ಈ ಕಥೆಯಿಂದ ನಮ್ಗೆ ಏನು ತಿಳ್ತೈತಿ, ಯಾವ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಎಂಥದೇ ಕಷ್ಟ ಇದ್ರೂ ನಮಗೇನಾದರೂ ನಮ್ಮ ಹತ್ರ ಉಪಾಯವಿತ್ತಂದ್ರೆ ನಾವೇನು ಮಾಡ್ಬೋದು, ಆ ಒಂದು ಸಂದರ್ಭದಿಂದ ನಾವೇನು ಮಾಡ್ಬೋದು, ಪಾರಾಗ್ಬೋದಂತ ಈ ಕಥೆಯಿಂದ ನಮ್ಗೆ ಗೊತ್ತಾಗ್ತೈತಿ. ನೋಡ್ರಿ, ಇಲ್ಲಿ ಕೆಲವೊಂದು ಪದಗಳನ್ನು ನಿಮ್ಗೆ ಇಲ್ಲಿ ನೀಡಿದಾರೆ ಅಂದ್ರೆ ಕೊಟ್ಟಿದ್ದಾರೆ ನೋಡ್ರಿ. ಧ್ವನಿ ಇದೇ ರೀತಿಯಾಗಿ ನಾ ಯಾವ ರೀತಿ ಓದ್ತೇನಲ್ಲ ಅದೇ ರೀತಿ ನೀವು ಕೂಡ ಮನೆಯಲ್ಲಿ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ರಿ. ಧ್ವನಿ, ಸ್ವಲ್ಪ, ಆತಂಕ, ಅನಿವಾರ್ಯ, ಸದ್ದು, ಬಲೆ, ಹತ್ತಿರ, ಜಿಗಿದಾಡು, ತೋಟ, ಆಹಾರ, ಸುಳಿವು, ಬಲಹೀನ, ಕೋಳಿ, ಹಿಗ್ಗಿತು, ಉಪಾಯ, ಬೇಲಿ, ನುಗ್ಗಿತು, ಅಡಗಿ. ಓದಿ ತಿಳಿ. ಸದ್ದು ಅಂದ್ರೆ ಶಬ್ದ, ಗದ್ದಲ. ಮೇವು ಅಂದ್ರೆ ಆಹಾರ. ಅನಿವಾರ್ಯ ಅಂದ್ರೆ ತಪ್ಪಿಸಲಾಗದ. ಅಪಾಯ, ಕೇಡು, ಹಾನಿ, ತೊಂದರೆ. ತೋಚದೆ ಅಂದರೆ ದಿಕ್ಕು ಕಾಣದೆ, ಅಂದ್ರೆ ಏನು ಮಾಡ್ಬೇಕಂತ ತಿಳಿಯಂಗಿಲ್ಲ. ಸಮೀಪ ಅಂದ್ರೆ ಹತ್ತಿರ. ಕಂಡಿ ಅಂದ್ರೆ ರಂಧ್ರ ಅಥವಾ ತೂತು.